ಇದೆ, ನಿಮಗೆ ಫ್ಯಾನ್ ಇದೆ, ಒಳ್ಳೆ ಪ್ರಕೃತಿಯಾದ ಒಂದು ಸೌಂದರ್ಯವಾದ ಜಾಗ ಇದೆ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಇನ್ ಕೆಲವೇ ಬಂದಿಲ್ಲ ಈ ರಾಜಕೀಯ ಕರ್ಕೊಂಡು ನೋಡ್ಬೇಕಂತ. ನಾವು ಅದೇ ಕನಕದಾಸ ಜಯಂತಿ ದಿವಸ ನಾವು ಕನಕದಾಸರ ಪ್ರತಿಮೆ ಮಾಡಬೇಕು. ಇವತ್ತು ಎಷ್ಟೆಷ್ಟು ಮುಂದುವರೆದ ಸಮಾಜದವರೆಲ್ಲ ಬಸ್ ಸ್ಟ್ಯಾಂಡಲ್ಲಿ ದೊಡ್ಡ ದೊಡ್ಡ ಪ್ರತಿಮೆಗಳವೆ. ಏನಪ್ಪ ನಮ್ಮ ಕನಕದಾಸರ ಪ್ರತಿಮೆ ಮಾಡಬೇಕು ಅಂದ್ಬಿಟ್ಟು ಮುನ್ಷಾಮಣ್ಣವರು, ನಮ್ಮ ಸೀನಣ್ಣವರು, ಕುಂದೂರಪ್ಪನವರು ಎಲ್ಲ ನಮ್ಮ ಪೇಟೆ ಮುಖಂಡರು ಈ ತಾಲೂಕೆಲ್ಲ ಜನ ಸೇರಿಕೊಂಡು ಒಂದು ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಸುಮಾರು ಒಂದು 20-25 ಲಕ್ಷ ಖರ್ಚಾಗುತ್ತೆ. ಅದಕ್ಕೆ ನಾವು ಎಲ್ಲ ನಮ್ಮ ಸಮಾಜ ಮುಖಂಡರುಗಳಿಂದ ಬಂದಿದೆ ಎಷ್ಟು ಜನ, ಬೆಳ್ಳೆಂಟು ಜನ ಬಂದಿರೋದು. ಯಾಕೆ? ಕನಕದಾಸರು ನಿಮ್ಗೇನು ಬರ್ಬೇಡ ಅಂತ ಹೇಳಿದ್ರ? ನಮ್ಮ ಮುಖ ನೋಡಿ ಬರ್ಬೇಡಿ ಸ್ವಾಮಿ. ಆ ಕನಕದಾಸರು ಮುಖ ನೋಡ್ಕೊಂಬರ್ರಿ. ಇವತ್ತು ನಮ್ಮ ಸಮಾಜದಲ್ಲಿ ವಿಜಯನಗರ ಸಾಮ್ರಾಜ್ಯ ಮಾಡಿದ್ರೆ ಅಕ್ಕ ಮಕ್ಕಳು ಯಾರು? ಕುರುಬರು. ಅಹಲ್ಯ ಯಾರು? ಕುರುಬರು. ಸಂಗೊಳ್ಳಿಯ ರಾಯಣ್ಣ ಯಾರು? ಕುರುಬರು. ಕವಿರತ್ನ ಕಾಳಿದಾಸ ಯಾರು? ಕುರುಬರು. ಭಕ್ತ ಕನಕದಾಸ ಯಾರು? ಕುರುಬರು. ಈ ಜಾತಿಯಲ್ಲಿ ಉಂಟು ನಾವು ಯಾಕೆ ಸ್ವಾಮಿ ಈ ತರ ದ್ವೇಷ ವೇಷಗಳು ಮಾಡ್ತೀರಾ? ಎಲ್ಲರೂ ಚೆನ್ನಾಗಿ ದುಡಿಯೋಂಥವ್ರು ಯಾಕೆ? ನೀವು ಕೆಲವೇ ಮಂದಿಗೆ ಸೇರ್ಕೊಂಡ್ರೆ ಕೆಲವೇ ಮಾಡ್ತಾರೆ ಅಪಾಯಕರು. ಯಾರು ಜೋರಾಗಿ ಕೇಳ್ತಾರೋ ಅವ್ರು ದುಡಿಬೋದಲ್ಲ ಅಂಥವ್ರು ಬಿಡ್ಬೇಕು. ನೀವು ದುಡಿಯೋಂಥ ವ್ಯಕ್ತಿಗಳು ಬಿಡಬೇಕು. ಅವಾಗೆ ಸಂಘ ಇಂಪ್ರೂವ್ಮೆಂಟ್ ಆಗೋದು. ಇಲ್ಲಿ ಯಾರು ಎತ್ಕೊಳ್ಳೋಕೆ ಬರಲ್ಲ, ತಿನ್ನೋದಕ್ಕೆ ಬರಲ್ಲ. ದುಡಿಯೋಂಥ ವ್ಯಕ್ತಿಗಳನ್ನ ಯುವಕರನ್ನ ಒಂದು ಸಂಘಟನೆ ಮಾಡಿ ಸೇರ್ಕೊಳ್ಳಿ. ನೀವು ಕೆಲವೇ 15 ಜನ 16 ಬೇಕಾದವ್ರಿಗೆ ಸೇರ್ಕೊಂಡು ತಗೊಂಡು ನಿಮ್ಮ ಚಿಕ್ಕಪ್ಪನ ಗಣಪನ ಮುತ್ತಾಕೊಂಡು ಗೆಳೆಯರೇನೋ ಅವನೇ ಗೆಲ್ಲೋದು. ನಾವು ನಿಂತ್ಕೊಂಡು 50,000 ಅಂತ ನಾವು ಗೆಳೆಯಲ್ಲ. ನೋಡ್ರಿ 25,000 ಜನ ಸೇರ್ತಾರೆ. 25,000 ಕೊಡಕ್ಕೆ ನಿಮ್ಗೇನು? ನಿಮ್ಗೆ 25,000 ಜನ ಕೊಡಗೆ ಯಾರು ಹೇಳಿದ್ರೆ ಹೈಕಮಾಂಡು ಕುಂತಿ ಇಲ್ಲಲ್ಲ ಕಂಟಕ್ಟರ್ ಅವ್ರೇನು ಹೇಳಿದ್ರೆ ನಿಮ್ಗೆ ಕೊಡ್ಬಾರ್ದು ಅಂತ. ಕೊಡ್ರಿ, ಎಲ್ಲ ಸೇರ್ತಾರಕ್ಕೆ ನಿಮ್ಗೆ ಇಷ್ಟ ಬಂದ್ರೆ ಗೆಲ್ತೀರಾ, ಈ ಥರ ಸೋಲ್ತೀರಾ. ನೀವು ಬೇಕಾಗಿರೋ ಹಾಕೊಂಡು ನೀವು ಇದು ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ತಾರತಮ್ಯ ಮಾಡೋದು, ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಯಾರೇ ಅಧ್ಯಕ್ಷರು ನಿರ್ದೇಶನಾದ್ರೆ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಮಾಡಬಾರ್ದು. ಈಗಲೂ ಅಷ್ಟೇ, ಯಾವುದೇ ಅಧ್ಯಕ್ಷರಾಗಲಿ ಒಂದೇ ಪಕ್ಷಕ್ಕೆ ಸೀಮಿತ ಆದರೆ ದಯವಿಟ್ಟು ಅವ್ರ ಅಧ್ಯಕ್ಷ ಅರ್ಹನಲ್ಲ. ಯಾವುದೇ ಒಂದು ಹಳ್ಳಿನಲ್ಲಿ ಈಗ ಯಾರೋ ಬಿಜೆಪಿ ಗಲಾಟೆ ಇದೆ, ನಾನಲ್ಲಪ್ಪ ನನ್ನ ಕಾಂಗ್ರೆಸ್. ಏನು ನೀವು ಕುರುಬ ಸಮಾಜದಲ್ಲಿ ಕಾಂಗ್ರೆಸ್ ಬಿಜೆಪಿ ಬಿಟ್ಬಿಟ್ಟು ನೀವು ಆ ಗೆದ್ದಿದ್ದು ಹಾಚ್ಕೋಗ್ರಿ. ಇಲ್ಲಿ ಬಂದಾಗ ಕುರುಬ ಸಮಾಜ ಪಾರ್ಟಿ ಅಂತ ಕೆಲಸ ಮಾಡ್ಕೊಂಡು ಹೊರಟು ನೀವು ಅಲ್ಲೋಗ್ತಿದ್ದೆ. ನೀವು MTP ಹೋದ್ರೆ ನೀವು ಶರತ್ ಬಿಜೆಪಿ ಹೋಗಿ ಗೆದ್ದಿದ್ದು ಆಚೆ. ಇಲ್ಲಿದ್ದಾಗ ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಗಲಾಟೆ ಆಯ್ತಪ್ಪ. ಈಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. 17ರಲ್ಲಿ 1996 ಭಯಂಕರವಾದ ಗಲಾಟೆ ಆಯಿತು. ಸೀನಣ್ಣ, ಉಂದೂರಣ್ಣ, ಮುಷಾಮಣ್ಣ ಅವರೆಲ್ಲ ಸೇರಿದ್ರು. ಯಾರು ಬಂದಿದೆ? ಆವತ್ತು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ. ಆವತ್ತು ನಾವೆಲ್ಲ ಹೋದಾಗ ಒಂದೇ ಉದಾಹರಣೆ ಹೇಳ್ತೀನಿ. DG ಹತ್ರ ಹೋದ್ವಿ. DG ಸಾಹೇಬ್ರ ಹತ್ರ ಹೋದಾಗ ಬೇರೆ ಚಿಕ್ಕಣ್ಣವರು ಕೆಂಪಣ್ಣವ್ರು ಏನ್ ಮಾಡ್ಬಿಟ್ರು, ಅಲ್ಲಿ SC ನೋಡ್ಬಿಟ್ಟು ಬಾಯಿ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾವು ಬರಲ್ಲಪ್ಪ, ಸಿದ್ದರಾಮಯ್ಯ ಹೇಳಿ ನಾವು ಬರಲ್ಲ, ಹೋಗ್ಬಿಟ್ರೆ ನಮ್ಗಿದಾದ್ರೆ ಅಂತ. ಆ ಅಧಿಕಾರಿ ಹತ್ರ IG DG ಹತ್ರ ನಮ್ಮ 3 ಜನ ಅಧಿಕಾರಿ ಕೂತಿದ್ರಿ. ಅವರು ಅಗ್ನಿಶಾಮಕ ದಳ, ಅವರು ಎಕ್ಸೈಸ್ ಇಲಾಖೆ, ನಾನು ಪೊಲೀಸ್ ಇಲಾಖೆ. IG ಹತ್ರ ಕೂತ್ಕೊಂಡು ಏನ್ ಸ್ವಾಮಿ ಹತ್ರದಲ್ಲಿ ಗಲಾಟೆ ಆಗಿದೆ, ನಮ್ಮ ಜನಾಂಗದ ಹೊಡಿತಾ ಇದ್ದಾರೆ, ಯಾಕೆ ನೀವು ಕ್ರಮ ತಗೊಂಬಾರ್ದು, ಯಾಕೆ ಶಿಸ್ತಿನ ಕ್ರಮ ತಗೊಂಬಾರ್ದು ಅಂತ ಕೇಳೋದ ದಿಟ್ಟ ಧೈರ್ಯ ಆ ಸಮಾಜದಲ್ಲಿ ಇರೋಂಥವ್ರಿಗೆ ಅಧ್ಯಕ್ಷ ಮಾಡ್ರಿ. ಸುಮ್ಮನೆ ಕಟೌಟ್ ಹಾಕೊಂಡು ಪೋಸ್ಟ್ ಕೊಟ್ಕೊಂಡು ನಾನು ಕುರುಬ ಸಂಘ ಅಧ್ಯಕ್ಷ ಅನ್ನೋದಕ್ಕೆ ದಯವಿಟ್ಟು ಅಧ್ಯಕ್ಷ ಮಾಡ್ಬೇಡ್ರಿ. ಪಕ್ಷಾತೀತವಾಗಿ ಅವ್ರಿಗೆ ಅಧ್ಯಕ್ಷ ಮಾಡ್ರಿ. ದುಡಿಬೇಕು ಅವ್ರು ಅಗೋರಾತ್ರಿ. ಸುಮ್ಮನೆ ಕೂತ್ಕೊಂಡು ಚೇಂಬರ್ ಅಧ್ಯಕ್ಷ ಅಂತ ಹಾಕೋದು ಬಿಸಿಲಲ್ಲಿ ಹೋಗ್ಬೇಕು, ಒಂದು ಹಳ್ಳಿನ ಗಲಾಟೆಗೆ ಹೋಗ್ಬೇಕು. ಇದನ್ನ ನೋಡ್ಕೊಂಡು ನಾವೆಲ್ಲ ತೀರ್ಮಾನ ಮಾಡ್ಕೊಡ್ರಿ. ದಯವಿಟ್ಟು ನಾವು ಕುರುಬರು ಏನು ಗೊತ್ತಾ, ಸಂಭೂತರು. ನಾವೆಲ್ಲ ಒಂಥರ ಅಮಾಯಕ ಪಾಪ, ಏನು ಗೊತ್ತಾಗಲ್ಲ. ಯಾರೆಲ್ಲ ದೊಡ್ಡ ರಾಜಕಾರಣಿ ನೀನು ಎದುರು ಮೇಲೆ ಕೈ ಹಾಕ್ಬಿಟ್ರೆ ನಾನು ಎದುರು ಮೇಲೆ ಕೈ ಹಾಕ್ಬಿಟ್ಟಪ್ಪ ಅಷ್ಟೇ ಭಾಗ್ಯ ಅನ್ಕೊಳ್ಳೋದಲ್ಲ. ನೀವು ಧೈರ್ಯಶಾಲಿ ಆಗಬೇಕು. ನೀವು ತಾಕತ್ತ ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಮ ಸಂಘಟನೆ ಉಳಿತದೆ. ಇಲ್ಲಾಂದ್ರೆ ನಮ್ಮ ಅಪರಾಣಿ ಸಂಘಟನೆಲ್ಲ ಕುರುಬರು ಎಲ್ಲ ಇವಾಗ ಹೊಸಕೋಟೆ ತಾಲೂಕಲ್ಲಿ ನಾವು ಯಾವ ರೀತಿ ಶೂನ್ಯ ತುಂಬಿಟ್ಟಿದ್ದೀವಿ. ಕೆಲಸ 2 ಆಗಿದೆ. ಅದರಿಂದ ದಯವಿಟ್ಟು ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನಾವೆಲ್ಲ ಒಳ್ಳೊಳ್ಳೆ ಮುಖಂಡರು ಬಂದಿರ, ಈ ಸಮಾಜಕ್ಕೆ ಎಷ್ಟೋ ಜನ ದುಡಿದಿದ್ದೀರ. ಅವಾಗೆಲ್ಲ ಭಗವಂತ ಕರ್ನಾಟಕ ಅವ್ರಿಗೆ ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚಿನ ಸಹಕಾರ ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಒಂದಿನ ಈ ವಾದ ಮುಗಿಸ್ತೀನಿ. ಜೈ